ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಜ್ಯದ ಬಹುಚರ್ಚಿತ ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿಗಳ ನಡುವೆಯೇ ಸ್ವಇಚ್ಛತೆಯಿಂದ ಭೂಮಿ ಬಿಟ್ಟುಕೊಟ್ಟ ರೈತರಿಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅಧಿಕೃತವಾಗಿ ಪರಿಹಾರ ಚೆಕ್ಗಳನ್ನು ವಿತರಿಸಿದರು. ವಿರೋಧ ಪಕ್ಷಗಳನ್ನು ತೀವ್ರವಾಗಿ ಟೀಕಿಸಿದ ಅವರು, ಯೋಜನೆಯನ್ನು ವಿರೋಧಿಸುವ ನಾಯಕರು ಪ್ರತಿಭಟನಾ ನಿರತ ರೈತರನ್ನು ಮುಂದೆ ತರುವಂತೆ ಸವಾಲು ಹಾಕಿದರು ಮತ್ತು ಕಾನೂನುಬದ್ಧವಾಗಿ ಮಾಡಿದರೆ ಅವರಿಗೆ ನ್ಯಾಯಯುತ ಪರಿಹಾರವನ್ನು ಭರವಸೆ ನೀಡಿದರು. ಅವರು ಇಲ್ಲ ಮಾಡಕ್ಕಾಗಲ್ಲ, ಹಂಗೆ ಏನಿದ್ರು ಆ ವ್ಯಾಪ್ತಿ ಏನು ಈ ಪ್ರಿಮಿಸಿಸ್ ಇರ್ತದಲ್ಲ, ಪ್ರಿಮಿಸಿಸ್ ಒಳಗಡೆ ಆದ್ರೆ ಮಾತ್ರ ನಾವು ಅದಕ್ಕೆ ಜವಾಬ್ದಾರಿ, ಹೊರಗಡೆ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಎಂಡಾಸ್ಮೆಂಟ್ ಕೊಡ್ತಾರೆ. ಇವಾಗ ಇದು ಕೆಂಪೇಗೌಡ ಆಟ ಸರ್ಕಲ್ ಇಂದ ಹೊಸಪೇಟೆವರೆಗೂ ಕೂಡ ಅದು ಸಿಂಹಾತ್ಮ ಮಾಡಿರೋ ಕಾಮಗಾರಿ ತೋರಿಸೋದಿಲ್ವಲ್ಲ ನಮ್ಗೆ, ರವ್ಯ ಮಾಡುವ ಮಾಡಿರೋ ಕಾಮಗಾರಿನೂ ತೋರಿಸಿ, ಆಗದಿರೋ ಕಾಮಗಾರಿನೂ ತೋರಿಸಿ ಅದನ್ನು ಮಾಡ್ತೀವಿ. ಶೀಘ್ರದಲ್ಲೇ ಮಾಡ್ತಾ ಇದೀವಿ. ಈಗ ವಾಸವಿ ರಸ್ತೆ ಮತ್ತೆ ಆ ರಸ್ತೆ ಎರಡನ್ನೂ ಕೂಡ ಈಗ ತಗೋತಾ. ಈಗ ವಾಸವಿ ರಸ್ತೆ ಅನ್ನೋ ವಿಚಾರಕ್ಕೆ ನೋಟಿಸ್ ಕೊಟ್ಟವ್ರೆ, ಯಾವಾಗ ಕೈಗೆ ಎತ್ಕೋತೀವಿ ಅದನ್ನ? ನೋಟಿಸ್ ಕೊಟ್ಟವ್ರೆ, ಅಂತ ಕೈಗೆ ಎತ್ಕೋತೀವಿ. ತೀರ್ಮಾನ ಆಗಬೇಕಲ್ಲ ಕಾನೂನುಬದ್ಧವಾಗಿ. ದುಡ್ಡನ್ನು ಕೂಡ ತರಬೇಕು, ಅದಕ್ಕೆ 5 ಕೋಟಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅದನ್ನೆಲ್ಲ ನೋಡ್ಬಿಟ್ಟು ಅದೆಲ್ಲ ರೆಡಿ ಮಾಡ್ತೀವಿ. ಸರ್, ಇದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ ಸರ್. ನಮ್ಮದು ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅವರವರ ಆಜಾನುಸಿದ್ಧ ಹಕ್ಕು, ಅದು ಮಾಡಬಹುದು, ನಾವು ಬೇಡ ಅಂತ ಹೇಳಲ್ಲ. ನಾವು ಇವತ್ತು ಇದನ್ನ ಕೊಡ್ತಾ ಇದೀವಿ, ಚೆಕ್ ಕೊಡ್ತಾ ಇದೀವಿ. ಯಾವ ರೈತರು ತಗೋತಾವ್ರೆ ಅವ್ರಿಗೆ ಚೆಕ್ ಕೊಡ್ಲಿಕ್ಕೆ ಶುರು ಮಾಡಿದೀವಿ. ನಾವು ಎಲ್ಲಿ ನೋಟಿಫಿಕೇಶನ್ ಮಾಡಿದೀವಿ ಆ ನೋಟಿಫಿಕೇಶನ್ ಆಗಿರೋ ಜಾಗದಲ್ಲಿ 80% ರೈತರು ನಮ್ಗೆ ಚೆಕ್ ಕೊಡಿ ಅಂತ ಮುಂದೆ ಬಂದು ಇದನ್ನ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಇವತ್ತು ಚೆಕ್ ವಿತರಣೆ ಪ್ರಾರಂಭ ಮಾಡಿ. ಅವರು ಬಂದು ತಗೋಬಹುದು, ಬರದೇ ಇದ್ರೆ ಅದನ್ನ ಕೋರ್ಟ್ ಕಟ್ತೀವಿ ಸರ್. ಈಗ ಹೋರಾಟದಿಂದ ಮುಂದೆ ನಿಮಗೆ ನೆಗೆಟಿವ್ ಆಗೋದು ಸರ್ ಎಲೆಕ್ಷನ್? ಇರ್ಲಿ, ನೆಗೆಟಿವ್ ಪಾಸಿಟಿವ್ ಎಲ್ಲ ಇರ್ತದೆ. ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ನೆಗೆಟಿವ್ ಇರ್ತದೆ, ಪಾಸಿಟಿವ್ ಇರ್ತದೆ, ಎಲ್ಲಾನು ಫೇಸ್ ಮಾಡಿ. ಯಾಕೆ ಪಾಸಿಟಿವ್ ಆಗಿ ಆಗಬಾರ್ದು? ದಮ್ಮು ತಾಕತ್ ಬಗ್ಗೆ ಚಾಲೆಂಜ್ ಮಾಡಿದ್ದಾರೆ. ನಮ್ಗೆ ದಮ್ಮು ತಾಕತ್ ಏನಿಲ್ಲ, ನಮ್ಗೆ ಯಾವ್ದು ತಾಕತ್ತು ದಮ್ಮು ಇಲ್ಲ. ನಮ್ಗೆ ಜನಗಳಿಗೆ ಅವ್ರಿಗೆ ವಿನಯವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ರೆ ಅದನ್ನ ಮಾಡ್ತೀವಿ. ತಾಕತ್ತು ದಮ್ಮು ಇರೋರು ಅವ್ರು ಏನೇನ್ ಬೇಕಾದ್ರೂ ತೋರಿಸ್ಕೋಬಹುದು, ಅದನ್ನ ನಾವು ಅದಕ್ಕೆ ವಿರೋಧನ ಮಾಡೋದು. ಈಗ ಮರೂರ್ ಬಳಿ ಕೈಗಾರಿಕಾ ಕೇಂದ್ರ ಇದಕ್ಕೆ ವಿರೋಧ ಮಾಡಿದ್ರು, ಇಲ್ಲೇ ಯಾಕೆ ಈ ತರ ಇದ್ ಮಾಡ್ತಾ ಇದಾರೆ ಅಂತ? ಮರೂರ್ ಬಳಿ ಯಾರು ರೆಡ್ ಝೋನ್ ಮಾಡಿಲ್ಲ. ರೆಡ್ ಝೋನ್ ಮಾಡಿರೋದಿಲ್ಲಿ ಯಾರು ಮಾಡಿದ್ರು ರೆಡ್ ಝೋನ್? ನೋಡ್ರಿ, ರೆಡ್ ಝೋನ್ ಮಾಡಿ ಇವ್ರ ಶಿಷ್ಯರೇನೆ 60 ಲಕ್ಷ 70 ಲಕ್ಷಕ್ಕೆಲ್ಲ ಮೊನ್ನೆ ನಾವು ಇದನ್ನ ಮಾಡೋಕ್ಕಿಂತ ಮುಂಚೆ ಮಾರಾಟ ಮಾಡ್ಸವ್ರೆ. ನಾವು 2 ಕೋಟಿ ಮೇಲೆ ಕೊಡ್ತೀವಿ ಅಂತಂದ್ರೆ ವಿರೋಧ ಮಾಡ್ತಾರೆ. ಯಾರಲ್ಲಿ ವಿರೋಧ ಮಾಡ್ತಾರಲ್ಲ ಹಳ್ಳ ಚಂದ್ರದಲ್ಲಿ, ಅವ್ರು ಹೋಗಿ ಅವ್ರ ಜಮೀನಿಗೆ 90 ಲಕ್ಷ ತಗೊಂಡವ್ರೆ, 80 ಲಕ್ಷ 90 ಲಕ್ಷ ತಗೊಂಡವ್ರೆ ಅಲ್ಲೇ ಪಕ್ಕದಲ್ಲೇ. ಇದು ಆಮೇಲೆ ನಾನು ಎಲ್ರಿಗೂ ಮನವಿ ಮಾಡೋದು, ಬರೀ ದುಡ್ಡಿಂದನೇ ಅಳಿಬೇಡಿ ನೀವು. ಶೇರಿಂಗ್ ಇದೆ ನಿಮ್ಗೆ. ಕುಮಾರಣ್ಣ ಅವರು 40% ಕೊಡ್ತೀವಿ ಅಂತ ಹೇಳಿದ್ರು, ನಾವು 50% ಹೇಳಿದೀವಿ. ನೀವು ಉಪಯೋಗಿಸ್ಕೊಂಡ್ರೆ 50% ನಿಮ್ಗೆ ರೇಟ್ ಅಲ್ಲೇ ಸಿಗ್ತದಲ್ಲ, ಒಳ್ಳೆ ರೇಟ್ ಸಿಗ್ತದಲ್ಲ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.